ವೆಲ್ಕಮ್ ಇನ್ಫಾರ್ಮೇಷನ್ ಆಫ್ ಯೂಟ್ಯೂಬ್ ಚಾನಲ್. ಕಂಪ್ಯೂಟರ್ನ ಪ್ರಿವಿಯಸ್ ಇಯರ್ ಕ್ವಶನ್ಸ್. ಫಸ್ಟ್ ಕ್ವಶನ್, ಕಂಪ್ಯೂಟರ್ನ ಮೊದಲ ಪ್ರೋಗ್ರಾಮರ್ ಯಾರು? ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಬಿ ಚಾರ್ಲ್ಸ್ ಡಾರ್ವಿನ್, ಆಪ್ಷನ್ ಸಿ ವಿಲಿಯಂ ಅಟರೆಡ್, ಆಪ್ಷನ್ ಡಿ ಲೇಡಿ ಲವಲೆಸ್. ಆನ್ಸರ್ ಆಪ್ಷನ್ ಡಿ ಲೇಡಿ ಲವಲೆಸ್. ಸೆಕೆಂಡ್ ಕ್ವಶನ್, ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ? ಆಪ್ಷನ್ ಎ ಗೂಗಲ್, ಆಪ್ಷನ್ ಬಿ ಲೈಕಾಸ್, ಆಪ್ಷನ್ ಸಿ ಯುನಿಕ್ಸ್, ಆಪ್ಷನ್ ಡಿ ಅಲ್ಟಾವಿಸ್ಟಾ. ಆನ್ಸರ್ ಆಪ್ಷನ್ ಸಿ ಯುನಿಕ್ಸ್. ಥರ್ಡ್ ಕ್ವಶನ್, ಗಣಕದ ಇತರ ಘಟಕಗಳಿಂದ ದತ್ತಾಂಶದ ಹರಿವನ್ನು ಯಾವುದು ನಿಯಂತ್ರಿಸುತ್ತದೆ? ಆಪ್ಷನ್ ಎ USB, ಆಪ್ಷನ್ ಬಿ CPU, ಆಪ್ಷನ್ ಸಿ ರೋಮ್, ಆಪ್ಷನ್ ಡಿ ರ್ಯಾಮ್. ಆನ್ಸರ್ ಆಪ್ಷನ್ ಬಿ CPU. ಫೋರ್ತ್ ಕ್ವಶನ್, ತೀರಾ ಸಣ್ಣ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಜಾಲವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸ್ಮಾಲ್ ಏರಿಯಾ ನೆಟ್ವರ್ಕ್, ಆಪ್ಷನ್ ಬಿ ಹೋಮ್ ನೆಟ್ವರ್ಕ್, ಆಪ್ಷನ್ ಸಿ ಲೋಕಲ್ ನೆಟ್ವರ್ಕ್, ಆಪ್ಷನ್ ಡಿ ಲ್ಯಾನ್. ಆನ್ಸರ್ ಆಪ್ಷನ್ ಸಿ ಲೋಕಲ್ ನೆಟ್ವರ್ಕ್. ಫಿಫ್ತ್ ಕ್ವಶನ್, ಇಂಟರ್ನೆಟ್ಟನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಮೇರಿಕಾ ರಕ್ಷಣಾ ದಳ. ಆನ್ಸರ್ ಆಪ್ಷನ್ ಡಿ ಅಮೇರಿಕಾ ರಕ್ಷಣಾ ದಳ. ಎಕ್ಸೆಲ್ನಲ್ಲಿ ದಿನಾಂಕ ಮತ್ತು ಕಾಲವನ್ನು ನೋಡಲು ಯಾವ ಫಂಕ್ಷನನ್ನು ಬಳಸಲಾಗುವುದು? ಆಪ್ಷನ್ ಎ ಡೇಟ್, ಆಪ್ಷನ್ ಬಿ ಟುಡೇ, ಆಪ್ಷನ್ ಸಿ ಟೈಮ್, ಆಪ್ಷನ್ ಡಿ ನೌ. ಆನ್ಸರ್ ಆಪ್ಷನ್ ಡಿ. ಸೆವೆಂತ್ ಕ್ವಶನ್, ಹೊಸದಾಗಿ ತಯಾರಿಸಿದ ದಸ್ತಾವೇಜಿಗೆ MS ವರ್ಡ್ ತಾತ್ಕಾಲಿಕವಾಗಿ ಯಾವ ಹೆಸರು ಕೊಡುತ್ತದೆ? ಆಪ್ಷನ್ ಎ ಡಾಕ್ಯುಮೆಂಟ್ 1, ಆಪ್ಷನ್ ಬಿ ಗ್ರಾಫಿಕ್ 1, ಆಪ್ಷನ್ ಸಿ ವರ್ಕ್ಶೀಟ್ 1, ಆಪ್ಷನ್ ಡಿ ಪಿಕ್ಚರ್. ಆನ್ಸರ್ ಆಪ್ಷನ್ ಎ ಡಾಕ್ಯುಮೆಂಟ್ 1. ಏಯ್ತ್ ಕ್ವಶನ್, ಇವುಗಳಲ್ಲಿ ಗಣಕಯಂತ್ರದ ಸ್ಮರಣಾಂಕ ಯಾವುದು? ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ DSL, ಆಪ್ಷನ್ ಸಿ CPU, ಆಪ್ಷನ್ ಡಿ USB. ಆನ್ಸರ್ ಆಪ್ಷನ್ ಡಿ USB. ನೈನ್ತ್ ಕ್ವಶನ್, ದ್ವಿಮಾನ ಪದ್ಧತಿಯ ಸಂಖ್ಯೆಗಳು ಯಾವುವು? ಆಪ್ಷನ್ ಎ 0 ಮತ್ತು 0, ಆಪ್ಷನ್ ಬಿ 1 ಮತ್ತು 1, ಆಪ್ಷನ್ ಸಿ 0 ಮತ್ತು 2, ಆಪ್ಷನ್ ಡಿ 0 ಮತ್ತು 1. ಆನ್ಸರ್ ಆಪ್ಷನ್ ಡಿ 0 ಮತ್ತು 1. ಟೆಂತ್ ಕ್ವಶನ್, ಇವುಗಳಲ್ಲಿ ಯಾವುದು ದ್ವಿತಿ ಸಂಗ್ರಹಣಾ ಸಾಧನವಲ್ಲ? ಆಪ್ಷನ್ ಎ CD-ROM, ಆಪ್ಷನ್ ಬಿ DVD, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್, ಆಪ್ಷನ್ ಡಿ CD. ಆನ್ಸರ್ ಆಪ್ಷನ್ ಸಿ ಹಾರ್ಡ್ ಡಿಸ್ಕ್. 11th ಕ್ವಶನ್, ಗಣಕವು ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ಯಾವುದು? ಆಪ್ಷನ್ ಎ ಯಂತ್ರ ಭಾಷೆ, ಆಪ್ಷನ್ ಬಿ ಅನ್ವಯಿಕ ಭಾಷೆ, ಆಪ್ಷನ್ ಸಿ ಸಿಸ್ಟಮ್ ಪ್ರೋಗ್ರಾಮ್, ಆಪ್ಷನ್ ಡಿ ಉನ್ನತ ಮಟ್ಟದ ಭಾಷೆ. ಆನ್ಸರ್ ಆಪ್ಷನ್ ಎ ಯಂತ್ರ ಭಾಷೆ. 12th ಕ್ವಶನ್, ಇಮೇಲ್ ತಂತ್ರಜ್ಞಾನದ ಅನ್ವೇಷಕ ಯಾರು? ಆಪ್ಷನ್ ಎ ವಿಲಿಯಂ ಅಟರೆಡ್, ಆಪ್ಷನ್ ಬಿ ಬಿಲ್ ಗೇಟ್ಸ್, ಆಪ್ಷನ್ ಸಿ ರೇ ಟಾಮ್ಲಿನ್ಸನ್, ಆಪ್ಷನ್ ಡಿ ಜಾನ್ ನ್ಯೂಮನ್. ಆನ್ಸರ್ ಆಪ್ಷನ್ ಸಿ. 13th ಕ್ವಶನ್, ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು? ಆಪ್ಷನ್ ಎ ಸೂಪರ್ ಕಂಪ್ಯೂಟರ್, ಆಪ್ಷನ್ ಬಿ ಮಿನಿ ಕಂಪ್ಯೂಟರ್, ಆಪ್ಷನ್ ಸಿ ಮೈಕ್ರೋ ಕಂಪ್ಯೂಟರ್, ಆಪ್ಷನ್ ಡಿ ಮೇನ್ ಫ್ರೇಮ್ ಕಂಪ್ಯೂಟರ್. ಆನ್ಸರ್ ಆಪ್ಷನ್ ಎ ಸೂಪರ್ ಕಂಪ್ಯೂಟರ್. 14th ಕ್ವಶನ್,
ಒಂದಕ್ಕಿಂತ ಹೆಚ್ಚು ಸಂಸ್ಕಾರಗಳ ಮೂಲಕ ಒಂದೇ ಗಣಕದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಮಲ್ಟಿಟಾಸ್ಕಿಂಗ್, ಆಪ್ಷನ್ ಬಿ ಮಲ್ಟಿಪ್ರೋಗ್ರಾಮಿಂಗ್, ಆಪ್ಷನ್ ಸಿ ಟೈಮ್ ಶೇರಿಂಗ್, ಆಪ್ಷನ್ ಡಿ ಮಲ್ಟಿಪ್ರೊಸೆಸಿಂಗ್. ಆನ್ಸರ್ ಆಪ್ಷನ್ ಡಿ ಮಲ್ಟಿಪ್ರೊಸೆಸಿಂಗ್. 15th ಕ್ವಶನ್. ಕಾರ್ಯ ಸಹಾಯಕ ಕೀಲಿಗಳ ಒಟ್ಟು ಸಂಖ್ಯೆ. ಆಪ್ಷನ್ ಎ 10, ಆಪ್ಷನ್ ಬಿ 13, ಆಪ್ಷನ್ ಸಿ 15, ಆಪ್ಷನ್ ಡಿ 12. ಆನ್ಸರ್ ಆಪ್ಷನ್ ಡಿ 12. 16th ಕ್ವಶನ್. MS ವರ್ಡ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರಿಸಬಹುದಾಗಿದೆ? ಆಪ್ಷನ್ ಎ ಟೇಬಲ್, ಆಪ್ಷನ್ ಬಿ ಗ್ರಾಫ್, ಆಪ್ಷನ್ ಸಿ ಪಿಕ್ಚರ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಆನ್ಸರ್ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. 17th ಕ್ವಶನ್. MS ವರ್ಡ್ನಲ್ಲಿ ಒಟ್ಟು ಎಷ್ಟು ಜೋಡಣೆಗಳಿವೆ? ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 2. ಆನ್ಸರ್ ಆಪ್ಷನ್ ಸಿ 4. 18th ಕ್ವಶನ್. ಪದ ಸಂಸ್ಕಾರದಲ್ಲಿ ಪದಗಳ ಕೆಳಗೆ ಇರುವ ಕೆಂಪು ಗೆರೆಯು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್, ಆಪ್ಷನ್ ಬಿ ಲೈನ್ ಮಿಸ್ಟೇಕ್, ಆಪ್ಷನ್ ಸಿ ಸ್ಪೇಸ್ ಮಿಸ್ಟೇಕ್, ಆಪ್ಷನ್ ಡಿ ನಂಬರ್ ಮಿಸ್ಟೇಕ್. ಆನ್ಸರ್ ಆಪ್ಷನ್ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್. 19th ಕ್ವಶನ್. MS ವರ್ಡ್ನ ಡಾಕ್ಯುಮೆಂಟ್ನಲ್ಲಿ ಗರಿಷ್ಠ ಎಷ್ಟು ಕಾಲಮ್ಗಳನ್ನು ಸೇರಿಸಬಹುದು? ಆಪ್ಷನ್ ಎ 35, ಆಪ್ಷನ್ ಬಿ 55, ಆಪ್ಷನ್ ಸಿ 45, ಆಪ್ಷನ್ ಡಿ 65. ಆನ್ಸರ್ ಆಪ್ಷನ್ ಎ 35. 20th ಕ್ವಶನ್. ಸೇವ್ ಮಾಡಿರುವ ಡಾಕ್ಯುಮೆಂಟನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಫೈಲ್, ಆಪ್ಷನ್ ಬಿ ವರ್ಡ್, ಆಪ್ಷನ್ ಸಿ ಫೋಲ್ಡರ್, ಆಪ್ಷನ್ ಡಿ ಪ್ರಾಜೆಕ್ಟ್. ಆನ್ಸರ್ ಆಪ್ಷನ್ ಎ ಫೈಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.